ಧರ್ಮಸ್ಥಳ ಪ್ರಕರಣದಲ್ಲಿ ರಾಜಕೀಯ ಯಾಕೆ? ಧರ್ಮಸ್ಥಳಕ್ಕೆ ತೊಂದರೆ ಆಗಬಾರದು ಅಂತಾನೆ ಎಸ್ಐಟಿ ರಚಿಸಿದ್ದು. ಈ ವಿಚಾರದಲ್ಲಿ ರಾಜಕೀಯ ಬೇಡ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳ್ತಾ ಇದ್ದಾರೆ. ಐ ಆಮ್ ಸಾರಿ ಬೇಳೂರು ಗೋಪಾಲಕೃಷ್ಣ ಅವರೇ, ಅಲ್ಲಿ ಕೂತ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಅವರು ರಾಜಕೀಯವನ್ನ ಮಾಡಬಹುದಾದ್ರೆ, ಅಲ್ಲಿ ಬೇಳೆಯನ್ನ ಬೇಯಿಸ್ಕೊಳ್ಬಹುದಾದ್ರೆ, ಈ ಕಡೆಗೆ ಒಂದು ಕಡೆಗೆ ನಿಂತ್ಕೊಂಡು ಮಾತನಾಡೋದು ಯಾವ ತಪ್ಪಿದೆ ಅದರಲ್ಲಿ? ಇಲ್ಲ, ನೀವೇ ಮಾತನಾಡಿ, ನೀವು ಹೇಳಿ, ಕಾಂಗ್ರೆಸ್ನ ನಾಯಕರುಗಳೇ ಮಾತಾಡಿ, ಯಾರು ಬೇಡ ಅಂದವರು? ಅಲ್ಲಿ ಯಾರೋ ಕೂತ್ಕೊಂಡ್ಬಿಟ್ಟು ಅವ್ರು ಏನ್ ಬೇಕಾದ್ರೂ ಮಾತನಾಡಬಹುದು, ಅವ್ರ ಮೇಲೆ ಯಾವ ಕ್ರಮವೂ ಕೂಡ ಇಲ್ಲ ಅನ್ನೋದೇ ಆದ್ರೆ ಅನಾಮಿಕ ದೂರುದಾರನ ನೇಣಿಗೆ ಹಾಕಬೇಕು. ಹಂಗೆಲ್ಲ ಹಾಕಕ್ಕಾಗಲ್ಲ, ನಮ್ಮಲ್ಲಿ ಆ ಕಾನೂನಲ್ಲಿ ಅವಕಾಶ ಇಲ್ಲ. ಅದರಲ್ಲಿ ಮಿಸ್ಇನ್ಫಾರ್ಮೇಶನ್ ಕೇಸ್ಗಳೇನಿದೆ ಆ ಸೆಕ್ಷನ್ಗಳನ್ನ ಮಾತ್ರ ಹಾಕ್ತಾರೆ. ಧರ್ಮಸ್ಥಳ ಪರವಾಗಿ ಮುಖ್ಯಮಂತ್ರಿಗಳು, ಧರ್ಮಸ್ಥಳ ಪರವಾಗಿ ಉಪಮುಖ್ಯಮಂತ್ರಿಗಳು, ನಮ್ಮ ಮಂತ್ರಿಗಳು ಎಲ್ಲರೂ ನಾವು ಧರ್ಮಸ್ಥಳ ಪರವಾಗಿ ಇದ್ದೀವಿ. ಅವನೊಬ್ಬ ಹುಚ್ಚ ಇರಬೇಕು. ಅವನು ಎಲ್ರಿಗೂ ಬೈತಾನೆ, ನಾವು ವಿರೋಧ ಪಕ್ಷದವರಿಗೂ ಬೈತಾನೆ, ಆಡಳಿತ ಪಕ್ಷದವರಿಗೂ ಬೈತಾನೆ, ಧರ್ಮಸ್ಥಳಕ್ಕೂ ಬೈತಾನೆ. ಅವನಿಗೂ ಮಾರಿ ಹಬ್ಬ ಇದೆ, ಅವನಿಗೂ ಬಿಡಬಾರ್ದು, ಅವನಿಗೂ ತಗೋಬೇಕು. ಅವನು ಏನೇನಿದೆ, ಅವನು ಯಾವ ಭಾಷೆ ಮಾತಾಡಿದಾನೆ ಅವೆಲ್ಲವನ್ನು ತಗೊಳ್ಳುವಂಥ ಅವಕಾಶವನ್ನು ಈ ಸರಿ ತಗೊಳ್ತೀವಿ. ನಾವು ಗಟ್ಟಿ ನಿರ್ಧಾರ ನಾವು ತಗೊಳ್ತೀವಿ. ಹಾಗಾಗಿ SIT ಇವತ್ತು ಏನು ವರದಿ ಕೊಡುತ್ತೆ ಅದನ್ನು ನಮ್ಮ ನಾಯಕರು ಮಂಡನೆ ಮಾಡ್ತಾರೆ. ಸೊ ಇದರಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ, ಬಿಡೋದಿಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳ್ತಾ ಇದ್ದಾರೆ. ಬಿಡಬಾರದು. ಇದೇ ಆಗ್ರಹವನ್ನ ಪಕ್ಷದಲ್ಲಿಟ್ಕೊಂಡು ನೀವು ಕೇಳಬೇಕು, ಆಗ್ರಹಿಸಬೇಕು. ಬಿಜೆಪಿಯವರ ಅಗತ್ಯತೆ ಇದೆಯೋ ಇಲ್ಲೋ ಆಮೇಲೆ ನೋಡೋಣ. ಫಸ್ಟ್ ನೀವು ಕೇಳಿ ಸರ್, ನೀವು ಒತ್ತಾಯ ಮಾಡಬೇಕು ಈ ನಿಟ್ಟಿನಲ್ಲಿ. ಯಾರಿದ್ದಾರೆ, ಅವ್ರಿಗೆ ದುಡ್ಡು ಹೆಂಗ್ ಬಂತು, ಫಂಡಿಂಗ್ ಹೆಂಗಾಗ್ತಾ ಇದೆ, ಯಾರು ಇದನ್ನೆಲ್ಲ ಮಾಡಿಸ್ತಾ ಇರುವಂತವ್ರು, ವ್ಯವಸ್ಥಿತವಾಗಿ ಎಲ್ಲರೂ ಕೂಡ ಗುಂಪು ಕಟ್ಕೊಂಡು ಮಾಡ್ತಾ ಇರುವಂತದಕ್ಕೆ ಕಾರಣ ಏನು, ಎಲ್ಲಿಂದ ಡೈರೆಕ್ಷನ್ ಬರ್ತಾ ಇದೆ, ಪಾತ್ರಧಾರಿಗಳು ಇವರೆಲ್ಲ ಕಾಣಿಸ್ತಾ ಇದ್ದಾರೆ. ಬಟ್ ನಿಜವಾದಂತ ಸೂತ್ರಧಾರಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು. ಅದು SITಯ ಕರ್ತವ್ಯ ಈಗ.